ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಮಾರಿಕಾಂಬಾ ಜಾತ್ರೆ, ಬಣ್ಣ ಹೊಡೆಯುವ ಶಾಸ್ತ್ರಕ್ಕೆ ಚಾಲನೆ, ಜಾತ್ರೆ ಯಶಸ್ಸಿಗೆ ಸಹಕರಿಸಲು ನಾಗೇಂದ್ರ ಗಿರಿಧರ್ ಪುರುಷೋತ್ತಮ್ ಮನವಿ, ಗೋಹತ್ಯೆ ಪ್ರತಿಬಂಧಕ ಕಾಯ್ದೆ ತಿದ್ದುಪಡಿ ಸಂವಿಧಾನ ವಿರೋಧಿ, ಕೈಬಿಡಲು ಸಂಘ ಪರಿವಾರ ಒತ್ತಾಯ, ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿದ ಪ್ರತಿಮಾ ಜೋಗಿ, ಪ್ರಸನ್ನ ಕೆರೆಕೈ, ಕೆವಿ ಪ್ರವೀಣ್, ನಾಟ್ಯ ತರಂಗ ಸಂಸ್ಥೆಯ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹಕ್ಕೆ ಚಾಲನೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕರುಣಾ, ಮೈತ್ರಿ, ಶ್ರೀನಿವಾಸ್ ಮಾತು. ಈಗ ಸುದ್ದಿಯ ವಿವರ. ರಾಜ್ಯದ ಅತಿದೊಡ್ಡ ಮಾರಿಕಾಂಬಾ ದೇವಿ ಜಾತ್ರೆ ಫೆಬ್ರವರಿ 3ರಿಂದ ಫೆಬ್ರವರಿ 11ರವರೆಗೆ ನಡೆಯಲಿದ್ದು, ಇಂದಿನಿಂದ ಜಾತ್ರೆ ತಯಾರಿಗೆ ಚಾಲನೆ ನೀಡಿದೆ ಎಂದು ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ಕೆಎನ್ ನಾಗೇಂದ್ರ ತಿಳಿಸಿದರು. ಸಾಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಗಂಡನಮನೆ ದೇವಸ್ಥಾನದ ಎದುರು ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಸೋಮವಾರ ಬಣ್ಣ ಹೊಡೆಯುವ ಶಾಸ್ತ್ರಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಗೋಪುರ ಸಮಿತಿಯ ಸಂಚಾಲಕ ಪುರುಷೋತ್ತಮ್, ದೇವಸ್ಥಾನ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ರಾವ್ ಮಾತನಾಡಿದರು. ಸುಂದರ್ ಸಿಂಗ್, ತಾರಾಮೂರ್ತಿ, ಚಂದ್ರು ಆರ್, ನವೀನ್ ಕೆಸಿ, ನಾರಾಯಣ ಅರಮನೆಕೇರಿ, ಸಂತೋಷ್ ಕೆಜಿ, ಕೃಷ್ಣಮೂರ್ತಿ ಎಸ್ವಿ, ಶಶಿಕಾಂತ್, ಜಯಂತಿ ಗಣಪತಿ ಇನ್ನಿತರರು ಹಾಜರಿದ್ದರು. ಮಾರಿಕಾಂಬಾ ದೇವಿಯ ಜಾತ್ರಾ 26ನೇ ಇಸ್ವಿದು ತಾರೀಕು ಫಿಕ್ಸ್ ಆಗಿದ್ರಿಂದ ಈ ದಿನ ಬಣ್ಣದ ಟೆಂಡರ್ ಆಗಿ ಶ್ರೀ ಸಾಗರದ ಶಾಸಕರಾದ ಶ್ರೀ ಗೋಪಾಲ್ ಕೃಷ್ಣ ಅವರು ಅವರ ಸಮ್ಮುಖದಲ್ಲಿ ಟೆಂಡರನ್ನು ಓಪನ್ ಮಾಡಿ ಸಾಗರದ ಶ್ರೀ ಪುರುಷೋತ್ತಮ ಅವರ ಟೀಮಿಗೆ ಬಣ್ಣದ ಟೆಂಡರ್ ಆಗಿದೆ. ಈ ದಿನ ನೇತೃತ್ವದಲ್ಲಿ ನಿತೀಶ್ ಕುಮಾರ್ ಶಿವಮೊಗ್ಗ ಅವರಿಗೆ ಬಣ್ಣದ ಟೆಂಡರ್ ಆಗಿದೆ. ಈ ದಿನದಂದು ಬಣ್ಣದ ಚಾಲನೆಗೆ ಪೂಜೆ ಮಾಡಿ ಮಾರಿಕಾಂಬಾ ಮಹಾಗಣಪತಿ ಪೂಜೆಯೊಂದಿಗೆ ಬಣ್ಣ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದೇ ರೀತಿ ಎಲ್ಲ ರೀತಿಯ ಕೆಲಸಗಳನ್ನು ಶ್ರೀ ಮಾರಿಕಾಂಬೆ ಮಹಾಗಣಪತಿಯೊಂದಿಗೆ ಒಳ್ಳೆ ರೀತಿಯಲ್ಲಿ ನಡೀಲಿ, ಜಾತ್ರೆ ಅದ್ದೂರಿಯಾಗಿ ನಡೀಲಿ ಅಂತ ಎಲ್ಲರೂ ಬೇಡ್ತಾ ಇದ್ದೀವಿ. ಕಾರ್ಯಕ್ರಮ ಅಧ್ಯಕ್ಷರು ಹೇಳಿದಾಗೆ ಇದು ಎಲ್ಲ ರೀತಿಯಲ್ಲೂ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಇದಕ್ಕೆ ಪತ್ರಕರ್ತರು ಹೆಚ್ಚಿನ ಸಹಕಾರ ಬೇಕು. ಹೇಳಿದರೆ ಪ್ರಚಾರ ಆಗೋದು ಪತ್ರಕರ್ತರಿಂದನೇ. ಕ್ರಮಗಳಲ್ಲೂ ತಾವು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಂತ ಕೇಳ್ಕೊಳ್ತೀವಿ. ಜಾತ್ರೆ ಫೆಬ್ರವರಿ 3ನೇ ತಾರೀಕಿಂದ ಸಾಗರದಲ್ಲಿ ಅದ್ದೂರಿಯಾಗಿ ನೆರವೇರಲಿದೆ. ತಾವುಗಳು ಸಾರ್ವಜನಿಕರು ಹಾಗೂ ಎಲ್ಲ ಸಾರ್ವಜನಿಕರು, ಎಲ್ಲ ಕಮಿಟಿಯವರು, ಎಲ್ಲ ಬಂಧುಗಳು ಯಶಸ್ವಿಯಾಗಿ ಜಾತ್ರೆಯನ್ನು ಸಾಗರದ ಶಾಸಕರಾದ ಗೋಪಾಲ್ ಕೃಷ್ಣ ಬೇಳೂರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಅಧ್ಯಕ್ಷ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಗಿರಿಮಠ ಅವರ ಕಾರ್ಯದರ್ಶಿ ಇದರೊಳಗೆ ಎಲ್ಲ ಕಮಿಟಿಯವರು, ಎಲ್ಲ ಸಾರ್ವಜನಿಕರು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ನಾನು ಗೋಪುರ ಸಂಚಾಲಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಹಾಂ, ಕೆಲಸವನ್ನು ಮಾರಿಕಾಂಬಾ ದೇವಾಲಯದ ಕೆಲಸವನ್ನು ಕೆಲಸ ಮಾಡ್ತಾರೆ. ಈಗೆಲ್ಲ ಸಹಕಾರ ಆಗಿರೋದ್ರಿಂದ ಯಶಸ್ವಿಯಾಗಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020ರ ಪ್ರಸ್ತಾವಿತ ತಿದ್ದುಪಡಿಯ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದ್ದು, ಅದನ್ನು ವಿಧಾನಸಭೆಯಲ್ಲಿ ಮಂಡಿಸದಂತೆ ಒತ್ತಾಯಿಸಿ ಸೋಮವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಮಾ ಜೋಗಿ, ಪ್ರಸನ್ನ ಕೆರೆಕೈ, ಕೆವಿ ಪ್ರವೀಣ್ ಮಾತನಾಡಿದರು. ಸಂತೋಷ್ ಶಿವಾಜಿ, ಅಪು ನಾರಾಯಣಪ್ಪ, ಸುದರ್ಶನ್, ಪ್ರಭಾವತಿ, ಸುನಿಲ್ ಇನ್ನಿತರರು ಹಾಜರಿದ್ದರು. ಇವತ್ತೊಂದು ಸಾಂಕೇತಿಕವಾಗಿ ಮನವಿ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಒಂದು ಹೆಜ್ಜೆ ಅಷ್ಟೇ. ಈಗೇನಾದ್ರೂ ಇವತ್ತಿನ ಅಧಿವೇಶನದಲ್ಲಿ ಏನಾದ್ರೂ ಜಾರಿ ತಂದ್ರೆ ಅವರು ಖಂಡಿತವಾಗ್ಲೂ ಎಲ್ಲ ಕರ್ನಾಟಕದ ಎಲ್ಲ ಕಡೆ ಹೋರಾಟ ಖಂಡಿತವಾಗ್ಲೂ ವಿಶ್ವ ಹಿಂದೂ ಪರಿಷತ್ ಧ್ವಜಗಳನ್ನು ಹಮ್ಮಿಕೊಳ್ಳುತ್ತೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಅಂತ ಕೇಳ್ಕೊತೀವಿ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಈಗ ಪರೋಕ್ಷವಾಗಿ ಅವ್ರಿಗೆ ಬೆಂಬಲ ಕೊಡ್ತಾ ಇದೆ. ಏನು ಗೋವುಗಳನ್ನ ಹಿಡಿದು ಗೋವುಗಳನ್ನ ರಾಜಾರೋಷವಾಗಿ ತುಂಬ್ಕೊಂಡು ಹೋಗ್ಲಿ, ನಿಮ್ಗೆ ಇವತ್ತು ಗಾಡಿಗಳನ್ನ ತಗೊಂಡು ಹೋಗಿ, ಅಂದ್ರೆ ಗಾಡಿ ಕೊಡೋಕ್ಕೂ ಜನ ಹೆದರ್ತಿದ್ರು ಇಷ್ಟು ದಿನ.
ಯಾಕಂದ್ರೆ ಬಾಂಡ್ಗಳನ್ನ ಇಟ್ಟು ರಿಸ್ಕ್ ಆಗುತ್ತೆ, ನಮಗೆ ಸ್ಟೇಷನ್ ಇಂದ ಬಿಡಿಸ್ಕೊಬರೋ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಗಾಡಿ ಕೊಡೋಕೆ ಜನ ಹೆದರ್ತಿದ್ರು. ಇನ್ನು ಗಾಡಿನ ಆರಾಮಾಗಿ ಕೊಡ್ತಾರೆ, ಇನ್ನು ಯಾವುದೇ ತರದ ತೊಂದರೆಗಳಿರಲ್ಲ, ಬಿಡಿಸ್ಕೊ ಬರ್ಬೋದು. ಇವರು ಒಂದು ಅನುಕೂಲ ಮಾಡ್ಕೊಟ್ಟಂಗ ಆಗಿಲ್ವಾ? ಇದು ಜನಸಾಮಾನ್ಯರು ಯೋಚನೆ ಮಾಡ್ಬೇಕು. ಈ ಒಂದು ಕಾನೂನು ಹೊರಗಡೆ ಬಂದ್ರೆ ಆ ಗೋಪಾಲರಿಗೆ ಇನ್ನೂ ಕೂಡ ನಾವು ಅನುಕೂಲ ಮಾಡ್ಕೊಟ್ಟಂಗ ಆಗಿಲ್ವಾ? ನಾವು ನಿನ್ನೆ ನೋಡ್ತಾ ಇದ್ವಿ, ನಿನ್ನೆ ರಾತ್ರಿ ಕೂಡ ಗೋವನ್ನು ತುಂಬಿದ್ದಾರೆ. ರಿಪ್ಪನ್ಪೇಟೆಯಲ್ಲಿ ಆಗಿರುವಂತ ಘಟನೆ ಸಾಕಷ್ಟು ಜನರಿಗೆ ಗೊತ್ತಿದೆ. ಒಂದು ದನ ಹಾರ್ಕೊಂಡಿದೆ, ಅದರಿಂದ ಅದನ್ನ ದಾರ ಕಟ್ಟಿರೋದು ಹಾಗೆ ಇದೆ. ಅದನ್ನ ಎಳ್ಕೊಂಡು 10 ಕಿಲೋಮೀಟರ್ ಎಳ್ಕೊಂಡು ಹೋಗಿದ್ದಾರೆ. ಆ ದನ ಅಲ್ಲೇ ಪ್ರಾಣ ಬಿಟ್ಟಿದೆ. ಅದೇ ಇವರಿಗೆ ಆ ಒಂದು ಕರುಣೆ ಅನ್ನೋದೇ ಇಲ್ವಾ? ಯಾಕೆ ಸಿದ್ದರಾಮಯ್ಯನವರು ಏನು ಕರ್ನಾಟಕ ಸರ್ಕಾರದಲ್ಲಿ ಇದಾರಲ್ಲ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಯಾರು ಕೂಡ ಗೋವಿನ ಹಾಲನ್ನು ಕೂಡ ಬೆಳೆದಿಲ್ವಾ? ನಿಮ್ಮ ಮನೆಗಳಲ್ಲಿ ಗೋವಿನ ಉತ್ಪಾದನೆಗಳನ್ನು ನೀವೇನು ಬಳಸೋದಿಲ್ವಾ? ಹಾಗಾದ್ರೆ ನಿಮಗೆ ಒಂದು ಸ್ವಲ್ಪ ಮನುಷ್ಯತ್ವ ಇಲ್ವಾ? ಹಾಗಾದ್ರೆ ನಿಮ್ಗೆ ಏನಾದ್ರೂ ಒಂದು ಕಿಂಚಿತ್ತಾದ್ರೂ ನಿಮಗೆ ಗೋವಿನ ಬಗ್ಗೆ ಒಂದು ನಿಮ್ ತಂದೆ ತಾಯಿಗಳಿಗೆ ಎಷ್ಟು ಗೌರವ ಇದೆ, ಅಷ್ಟೇ ಒಂದು ಪೂಜೆ ಭಾವನೆಯಲ್ಲಿ ನಾವು ಗೋವುಗಳನ್ನ ನೋಡ್ತೀವಿ ಹಿಂದೂಗಳು. ನೀವು ಏನನ್ನ ಹೇಳಕ್ ಹೊರಟಿದ್ದೀರಾ? ಇದನ್ನೆಲ್ಲದನ್ನು ಕೇಳ್ಕೊಂಡು ಕಾಂಗ್ರೆಸ್ ನಲ್ಲಿ ಬೇಕಾದಷ್ಟು ಹಿಂದೂ ಶಾಸಕರಿದ್ದಾರೆ. ನೀವೆಲ್ಲ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಕೇವಲ ಒಂದು ಧರ್ಮಕ್ಕೋಸ್ಕರ ಧರ್ಮದ ಓಲೈಕೆ. ಆತ್ಮೀಯರೇ, ಯಾವ ಜಾನುವಾರು ಸಂರಕ್ಷಣೆ ಕಾಯ್ದೆಯನ್ನ ಹಿಂದಿನ ಸರ್ಕಾರ ಜಾರಿಗೆ ತಂದಿತ್ತು, ಅದರಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಕ್ಲಾಸ್ ಅಂದ್ರೆ ಸೆಕ್ಷನ್ ಇತ್ತು. ಯಾವ್ದಾದ್ರು ವೆಹಿಕಲ್ ಅನ್ನ ಜಾನುವಾರು ಪ್ರತಿಬಂಧಕ ಕಾಯ್ದೆ ಕೆಳಗಡೆ ಅದನ್ನ ಸೀಸ್ ಮಾಡಿದ್ರೆ ಪೊಲೀಸ್ನವರು AC ಆಫೀಸ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಅದನ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ಆ ಒಂದು ವಾಹನದ ಮೌಲ್ಯ, ಉದಾಹರಣೆ ಒಂದು ಆಟೋದ 2 ಲಕ್ಷ ರೂಪಾಯಿ ಮೌಲ್ಯ ಇದೆ ಅಂದ್ರೆ ಬ್ಯಾಂಕ್ ಗ್ಯಾರಂಟಿಯನ್ನ ಅವ್ನು ಡೆಪಾಸಿಟ್ ಮಾಡಿ ಗ್ಯಾರಂಟಿಯನ್ನು ಕೊಡಬೇಕಾಯ್ತು. 2 ಲಕ್ಷ ರೂಪಾಯಿ ಮೌಲ್ಯವನ್ನು ಗ್ಯಾರಂಟಿ ಕೊಟ್ಟು ಕೇಸ್ ಮುಗಿಯೋ ತನಕ ವೆಹಿಕಲ್ ಮಾರಾಟ ಮಾಡಿದ್ರೆ ಕೇಸ್ ಬಿಡುಗಡೆ ಆದ್ಮೇಲೆ ಬಾಂಡ್ ಮೊತ್ತವನ್ನ ವಾಪಸ್ ಕೊಡ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ಆ ಒಂದು ಡೆಪಾಸಿಟ್ ಏನಿತ್ತು ಅದನ್ನ ಕ್ಲಾಸ್ ಅನ್ನ ತೆಗಿಲಿಕ್ಕೆ ಕೊಟ್ಟಿದ್ದಾರೆ. ಈ ಮೂಲಕ ಏನು ಅಂತ ಹೇಳಿದ್ರೆ ನೀವು ಗೋನ್ ಸಾಗಾಟ ಮಾಡ್ಬೋದು ಕಡತಲೆ ಮಾಡ್ಲಿಕ್ಕೆ ಅಂತಕ್ಕಂಥ ಮೆಸೇಜ್ ಅನ್ನ ಪಾಸ್ ಮಾಡಬೇಕು. ಮತ್ತೆ ಎಲ್ರಿಗೂ ಗೊತ್ತಿರೋದು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ಇದರಲ್ಲೂ ವಿಫಲ ಆಗಿದೆ. ಯಾವುದೇ ಅಭಿವೃದ್ಧಿ ಇಲ್ಲ, ಯಾವುದೇ ಸರ್ಕಾರಿ ಕಚೇರಿ ನೌಕರಿ ಇಲ್ಲ, ಅಪಾಯಿಂಟ್ಮೆಂಟ್ ಇಲ್ಲ, ಯಾವ್ದು ಇಲ್ಲ. ಆದ್ರೆ ಡೈವರ್ಟ್ ಮಾಡೋಕಲ್ಲ ಪ್ರತಿ ಬಾರಿ ಒಂದು ವಿಷಯವನ್ನ. ಒಂದಿವ್ಸ RSS ಮೇಲೆ ಹಿಡ್ಕೊಂಡ್ರು, ಈಗ ಈ ಒಂದು ಪ್ರತಿಬಂಧಕ ಕಾಯ್ದೆ ತಂದು ವಿಷಯವನ್ನು ಡೈವರ್ಟ್ ಮಾಡಬೇಕು. ಸರ್ಕಾರದಲ್ಲಿ ಆಗ್ತಕ್ಕಂಥ ಲೂಪ್ ಹೋಲ್ಸ್ಗಳು ಜನರಿಗೆ ಗೊತ್ತಾಗಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ಈ ಕಾಯ್ದೆಯನ್ನ ವೀಕ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಕೈ ಹಾಕಿದೆ. ಇದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರ್ಬೋದು, ಒಂದು ಕಾಡಲ್ಲಿ ಒಂದು ಸಾಗುವಾನಿನೋ ಬೀಟೆ ಮರ ಕಡಿದ್ರೆ ಕೂಡ ಫಾರೆಸ್ಟ್ ಆಫೀಸ್ ಪ್ರೊಡ್ಯೂಸ್ ಮಾಡ್ತಾರೆ. ಅವಾಗ ಕೂಡ ಆ ಒಂದು ಮೌಲ್ಯವನ್ನ ಕಟ್ಟಿ ವಾಹನವನ್ನು ಬಿಡಿಸ್ಕೋಬೇಕಾಗುತ್ತೆ. ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಇದೆ, ಅದ್ರಲ್ಲಿ ಒಂದು ಮಂಗನ್ ಕೂಡ ಹಿಡಿಯಂಗಿಲ್ಲ. ರೈತರಿಗೆ ಅಷ್ಟು ಕಾಟ ಕೊಡ್ತಾ ಇದೆ ಎಲ್ಲಿ ನಮ್ಮ ಭಾಗದಲ್ಲಿ. ಮಂಗನಿಗೆ ಇಲ್ಲದೆ ಇರತಕ್ಕಂತ ರಕ್ಷಣೆ ಆದ್ರೆ ರೈತ ಸಾಕಿರ್ತಕ್ಕಂಥ ಗೋವನ್ನು ಕಡಿಯ ಮಂಗನ ಪೊಲೀಸರು ಬಂದು ತಡೆಯೋ ಪ್ರಯತ್ನ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಮಾಡಬಾರ್ದು, ಅಲ್ಲಿಗೆ ಮಾಡ್ಬೇಕು ಅಂತ ಹೇಳಿ. ಆರ್ಟಿಕಲ್ 19(1) ಹೇಳುತ್ತೆ, ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಬ್ಬ ಮನುಷ್ಯ 20 ನಿಮಿಷ ಎಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡೋದು. ಅದು ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ. ಅವ್ರು ಮುಂದೆ ಬರ್ಲಿಲ್ಲ, ಬಂದು ಹೇಳ್ತಾ ಇದ್ದೆ ಮಾನ್ಯ ಉಪವಿಭಾಗಾಧಿಕಾರಿಗಳ, ನೀವೇನಾದ್ರು ಆ ತರ ಪ್ರತಿಭಟನೆ ಅಂತ ತಡೆಯಕ್ಕೆ ಹೋದ್ರೆ ಅದು ಸಂವಿಧಾನ ವಿರೋಧಿ ಕ್ರಮ ಆಗುತ್ತೆ. ನನಗೆ ಮಾತ್ರ ಸಂವಿಧಾನ, ನನಗೆ ಮಾತ್ರ ಕಾನೂನಲ್ಲ, ಎಲ್ರಿಗೂ ಕೂಡ ಸಂವಿಧಾನ ಕಾನೂನು ಇದೆ. ನಿಮ್ಮ ಸಂವಿಧಾನ ಕಾನೂನನ್ನ ಎಲ್ಲಿ ಜಾರಿ ಮಾಡೋಕೆ ಅಲ್ಲಿ ಜಾರಿ ಮಾಡಿ. ನಿಮ್ಮ ಸಂವಿಧಾನ ಕಾನೂನನ್ನ ಮಾರಿ ಗುಡಿ 4 ಜನ ಆಡಳಿತ ಮಾಡಿದ್ರೆ ಬಂದೋಬಸ್ತ್ ಮಾಡಕ್ಕಾಗಲ್ಲ, ನಮ್ಮನ್ನ ಬಂದೋಬಸ್ತ್ ಮಾಡ್ತಾ ಇದ್ದೀರಾ. ದಯಮಾಡಿ ಹೇಳ್ತೀನಿ, ಸಾಗರ ಅಂದ್ರೆ ಇದು ಒಂದು ಏನು ಅಡ್ವಾನ್ಸ್ ಇರ್ತಕ್ಕಂಥ ಜನರಿಗೆ ಪ್ರತಿಭಟನೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡ್ತಾರೆ. ಆ ಮೂಲಕ ಜನರಿಗೆ ನಿಜವಾದ ಸ್ವಾತಂತ್ರ್ಯ ಸಂವಿಧಾನದ ಹಕ್ಕನ್ನು ಹೇಳ್ತಾರೆ. ಈ ಪ್ರತಿಭಟನೆ ಮಾಡ್ಲಿಕ್ಕೆ ನೀವು ಅಡ್ಡು ಬರ್ತಿದ್ರಿ ಅಂದ್ರೆ ಇದು ವಿರುದ್ಧನೇ ದೊಡ್ಡ ಪ್ರತಿಭಟನೆ ಆಗುತ್ತೆ. ನಾಳೆ ಕೂಡ ಅಡಿಕೆ ಬೆಳೆಗಾರ ಪ್ರತಿಭಟನೆ ಇಲ್ಲೇ ಆಗುತ್ತೆ. ತಡಿತಕ್ಕಂಥ ಪ್ರತಿಭಟನೆಗೆ ಕೈ ಹಾಕ್ಬೇಡಿ. ನಿಮ್ಗೆ ಡಿಸ್ಟರ್ಬ್ ಆದ್ರೆ ತೊಂದರೆ ಆದ್ರೆ ಯಾರು ಡಿಸ್ಟರ್ಬ್ ಮಾಡಿದಾರೆ, ಯಾರು ತೊಂದರೆ ಮಾಡಿದಾರೆ ಇಲ್ಲಿ. ಹಾಗಾಗಿ ಈ ತರ ಪೊಲೀಸ್ ಇಲಾಖೆಯನ್ನ ಎತ್ತಿ ಕಟ್ಟಿ ಈ ಒಂದು ಘಟನೆಗಳು ನಡೆಯುತ್ತೆ. ಯಾಕೆಂದ್ರೆ ಬಹುಸಂಖ್ಯಾತರ ಭಾವನೆಗೆ ಬೆಲೆ ಕೊಡಲಾರದಂತ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಧಾರ್ಮಿಕ ಭಾವನೆ ಅಂದ್ರೆ ಅಲ್ಪಸಂಖ್ಯಾತರದ್ದು ಮಾತ್ರ ಅಂತ ಹೇಳ್ತಕ್ಕಂಥ ಪ್ರಬಲವಾಗಿ ನಂಬಿರ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಇರೋದ್ರಿಂದ ಗೋಹತ್ಯೆ ನಿಷೇಧ ಕಾಯ್ದೆ, ಹಿಂದಿನ ಸರ್ಕಾರ ತಂದಿರ್ತಕ್ಕಂಥ ಕಾಯ್ದೆಯಲ್ಲಿರ್ತಕ್ಕಂಥ ಕಠಿಣ ನಿಯಮಾವಳಿಗಳನ್ನು ಅವ್ರು ಸಡ್ಲ ಮಾಡ್ತಾರೆ. ಸಡ್ಲ ಮಾಡೋದ್ರ ಮೂಲಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗೋಹತ್ಯೆಗೆ, ಗೋವಿನ ವಿರುದ್ಧವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಅದಕ್ಕೆ ಸ್ಫೂರ್ತಿ ಕೊಡ್ತಕ್ಕಂತಹ, ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಲೇಬೇಕು. ಯಾಕೆಂದ್ರೆ ಅದರ ಕೆಲಸನೇ ಅದು. ಬಂದಿರತಕ್ಕಂಥ ದಿನದಿಂದ ಇವತ್ತಿನವರೆಗೆ ನಿರಂತರವಾಗಿ ಹಿಂದಿ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಯಾವೆಲ್ಲ ಘಟನೆಗಳು ನಡೆಯುತ್ತೋ ಅದಕ್ಕೆ ಈ ರಾಜ್ಯದ ಸಚಿವ ಸಂಪುಟ, ಅದರ ಮುಖ್ಯಮಂತ್ರಿ ನಿರಂತರವಾಗಿ ಬೆಂಬಲ ಕೊಡ್ತಾ ಬಂದಿರೋದನ್ನು ನಾವು 2.5 ವರ್ಷದಲ್ಲಿ ನಾವು ನೋಡಿದ್ದೇವೆ. ಇದು ನಡಿಬಾರ್ದು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೇಳೋದಕ್ಕೆ ಬಯಸ್ತೇನೆ, JDS ನಲ್ಲಿ, ಕಾಂಗ್ರೆಸ್ ನಲ್ಲಿ ಇದಕ್ಕೆ ಗೋವಿನ ಪ್ರೀತಿ ಮಾಡ್ತಕ್ಕಂಥ, ಗೋವನ್ನ
ಗೌರವಿಸ್ತಕ್ಕಂಥ ಪೂಜೆ ಮಾಡ್ತಕ್ಕಂಥ ಜನ ಇಲ್ವಾ? ನಿಮ್ಮ ಸರ್ಕಾರ ಈ ತರದ ಕಾಯ್ದೆಯನ್ನು ತರಕೊಟ್ಟಿರುವಾಗ ನೀವು ಕೂಡ ಪ್ರತಿಭಟನೆ ಮಾಡಬೇಕು, ನೀವು ಕೂಡ ಈ ವಿಷಯದ ಬಗ್ಗೆ ಮಾತಾಡಬೇಕು. ಇದು ಸರಿಯಲ್ಲ ಅಂತ ಹೇಳ್ತಕ್ಕಂತಹ ಜಾಗೃತಿಯನ್ನು ನೀವು ಮಾಡಬೇಕು. ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ ಯಾವ ನೆಲದ ಸಂಸ್ಕೃತಿಯನ್ನು ಕಟ್ಟುವ ಮತ್ತು ಉಳಿಸುವ ಕೆಲಸ ಮಾಡುವ ಶಕ್ತಿ ಇರುವುದು ಕಲಾವಿದರಲ್ಲಿ ಮಾತ್ರ ಎಂದು ವ್ಯಾಸ ವಿಶ್ವವಿದ್ಯಾಲಯದ ಯೋಗ ಮತ್ತು ಮಾನವಿಕ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಕರುಣಾ ವಿಜಯೇಂದ್ರ ತಿಳಿಸಿದರು. ಸಾಗರದ ನಾಟ್ಯತರಂಗ ಸಂಸ್ಥೆ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಏರ್ಪಡಿಸಿರುವ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ 2025 ಕಾರ್ಯಕ್ರಮವನ್ನು ಭಾನುವಾರ ಉದ್ಘಾಟಿಸಿ ಸಂಸ್ಥೆಯಿಂದ ನೀಡಲಾದ ಸಾಂಸ್ಕೃತಿಕ ಸಾರಥಿ ಗೌರವ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭೆ ನಿಕಟಪೂರ್ವ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಆರ್ ಶ್ರೀನಿವಾಸ್ ಮಾತನಾಡಿದರು. ಸಂಸ್ಥೆಯ ಮುಖ್ಯಸ್ಥ ನಾಟ್ಯಗುರು ವಿದ್ವಾನ್ ಜನಾರ್ದನ್ ಅಧ್ಯಕ್ಷತೆ ವಹಿಸಿದ್ದರು. ಸಮನ್ವಿತ, ಸಮುದ್ಯತ, ವರದಾ ಜನಾರ್ದನ್, ಲಲಿತಾಂಬಿಕಾ ಮತ್ತಿತರರು ಹಾಜರಿದ್ದರು. ಅರ್ಚನಾ ಹೆಗಡೆ ಪ್ರಾರ್ಥಿಸಿದರು. ಸಮನ್ವಿತ ಸ್ವಾಗತಿಸಿದರು. ಸುಷ್ಮಾ ಗಣೇಶ್ ಪ್ರಸಾದ್ ವಂದಿಸಿದರು. ಸಮುದ್ಯತ ಕಾರ್ಯಕ್ರಮ ನಿರೂಪಿಸಿದರು. ನಿಮ್ಮೊಟ್ಟಿಗೆ ಸೇರಿ ಏನಾಗುತ್ತೆ ಇದು ಮಾಡೋಣ ಅಂತ. ಮತ್ತೆ ನನಗೆ ಸಾಗರ ತುಂಬಾ ವಿಶೇಷವಾದ ಒಂದು ಪರಿಸರವನ್ನ ನನಗೆ ಕೊಟ್ಟಂಥದ್ದು. ಮತ್ತೆ ಇದು ನನ್ನ ಅಧ್ಯಯನಕ್ಕೆ ಇತಿಹಾಸದ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ತುಂಬಾ ಮುಖ್ಯವಾದ್ದು. ಇದೊಂದು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಇಲ್ಲಿ ನಿಮಗೆ ಮಲ್ಲಿಕಾರ್ಜುನ ದೇವಾಲಯ ಕಳಸಿಯಲ್ಲಿ ಸಿಗತ್ತೆ, ನಾಡಕಳಸಿಯಲ್ಲಿ. 15 ವರ್ಷದ ಹಿಂದೆ ನಾನು ತುಂಬಾ ಸುಮಾರು ಒಂದು 15-20 ಸಲ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬಾ ವಿವರವಾಗಿ ಅದರ ಅಧ್ಯಯನವನ್ನ ಮಾಡಿದೆ. ಅಲ್ಲಿ ನೃತ್ಯ ಅಧ್ಯಯನ ಮಾಡಿದಾಗ ನನ್ನ ಇಡೀ ಅಧ್ಯಯನಕ್ಕೆ ಅದೇ ಒಂದು ಮುಖ್ಯವಾದ ದೇವಸ್ಥಾನ ಇತ್ತು. ಯಾಕೆ ಅಂದ್ರೆ ಅಲ್ಲಿ ನನಗೆ ಸುಮಾರು 96 ನೃತ್ಯ ಚಿತ್ರಗಳು ಸಿಗತ್ತೆ ಆ ಕಂಬದಲ್ಲಿ. ಬಹುಶಃ ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ, ಮಕ್ಕಳು ಎಷ್ಟು ಜನ ಹೋಗಿ ನೋಡಿದ್ದೀರೋ. ಹೋಗಿ ನೋಡಿ, ಆದ್ರೆ ಇವತ್ತಿಗೆ ಅದನ್ನ ಆಸಿಡ್ ವಾಶ್ ಮಾಡಿರೋದ್ರಿಂದ ಸ್ವಲ್ಪ ಅದು ಚಿತ್ರಗಳು ಬ್ಲರ್ ಅಂತ ಏನ್ ಹೇಳ್ತೀವಿ ಆ ಥರ ಆಗ್ಬಿಟ್ಟಿದೆ. ಆದ್ರೆ ಅದರಲ್ಲಿ ಸುಮಾರು ನನಗೆ 40ರಿಂದ 57 ಚಿತ್ರಗಳು 77 ಚಿತ್ರಗಳು ನೃತ್ಯಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ. ಮತ್ತೆ ಆ ಕಾಲಕ್ಕೆ ನೃತ್ಯ ಶಿಕ್ಷಣ ಹೇಗೆ ನಡೀತಾ ಇತ್ತು, ಯಾವ್ಯಾವ ತರ ನೃತ್ಯಗಳನ್ನ ಮಾಡ್ತಾ ಇದ್ರು, ಅವರಿಗೆ ಹೇಗೆ ಪೋಷಣೆಯನ್ನ ಕೊಡ್ತಾ ಇದ್ರು, ಅಲ್ಲಿ ಏನು ವಿದ್ಯಾಸತ್ರ, ಅನ್ನಸತ್ರ ಅಂತಂದ್ರೆ ಏನು ಆರ್ಟ್ ಎಜುಕೇಶನ್ ಯೂನಿವರ್ಸಿಟೀಸ್ ಇದ್ದಿದ್ದು, ಮತ್ತೆ ಅಲ್ಲಿ ಅವರ ಎಜುಕೇಶನ್ ಹೇಗೆ ತಗೋತಾ ಇದ್ರು ಅಂತ ಅನ್ನೋದು ದಾಖಲೆ ಆಗುತ್ತೆ. ಇದನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋದಾಗ ನಾಡಕಳಸಿಯ ಮಲ್ಲಿಕಾರ್ಜುನ ದೇವಸ್ಥಾನದ ಈ ಚಿತ್ರಗಳನ್ನ ತೋರಿಸಿ ನಾನು ಪಾಠಗಳನ್ನ ಮಾಡ್ತೀನಿ. ಹಾಗಾಗಿ ಅದರಲ್ಲಿ ಸಂಪೂರ್ಣವಾಗಿ ಡಾನ್ಸ್ ಎಜುಕೇಶನ್ ಬಗ್ಗೆನೇ ಇರೋದ್ರಿಂದ ನೀವೇನಿದ್ದೀರಾ ನೀವೇ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವಿಸಬೇಕು. ಮೊಬೈಲ್ನ ಬಿಟ್ಟು 7 ದಿವಸ ಅವರು ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ರಾಷ್ಟ್ರೀಯ ಇದು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮ. ಮೈಸೂರನ್ನ ಬಿಟ್ರೆ ಸಾಗರನೇ ಈ ರೀತಿಯ ಅಂದ್ರೆ ಸಾಂಸ್ಕೃತಿಕ ನಗರಿಯಾಗಿ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಸಾಗರ. ಕಲೆ, ಸಾಹಿತ್ಯ, ಭರತನಾಟ್ಯ ಇರ್ಬೋದು, ಆಮೇಲೆ ಜನಪದ ಇರ್ಬೋದು, ಯಕ್ಷಗಾನ ಇರ್ಬೋದು, ಈ ರೀತಿಯಾಗಿ ಅನೇಕ ಕಲೆಗಳನ್ನ ಪ್ರೋತ್ಸಾಹಿಸ್ತಕ್ಕಂತಹ ಊರೇನಾದ್ರೂ ಇದೆ ಅಂತಂದ್ರೆ ಅದು ನಮ್ಮ ಸಾಗರ. ಬೆಳಿಗ್ಗೆ ಕೂಡ ನಾನು ಒಂದು ಕಾರ್ಯಕ್ರಮದಲ್ಲಿ ಸ್ವರಸಿರಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಂಗೀತ ಒಂದು ಹಬ್ಬ ನಡೀತಾ ಇದೆ. ಅಲ್ಲಿಂದ ಸಂಜೆ ಇಲ್ಲಿ ಬಂದ್ರೆ ಇಲ್ಲಿ ನಾಟ್ಯದ ಹಬ್ಬ ನಡೀತಾ ಇದೆ. ಅಂದ್ರೆ ಈ ನವೆಂಬರ್ ತಿಂಗಳು ಪೂರ್ತಿ ನಮ್ಮ ಸಾಗರದಲ್ಲಿ ಸಾಂಸ್ಕೃತಿಕ ಹಬ್ಬ ನಡೀತದೆ. ಕನ್ನಡ ರಾಜ್ಯೋತ್ಸವದ ಜೊತೆಗೆ ಸಾಂಸ್ಕೃತಿಕ ಹಬ್ಬವೂ ಕೂಡ ನಡೀತದೆ. ಹಾಗಾಗಿ ಈ ರೀತಿಯ ಕಲೆಯನ್ನ ಬೆಳೆಸ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಾರ್ದನ್ ಸರ್ ಅವರಿಗೆ ಮತ್ತು ಅವರ ಒಂದು ಕುಟುಂಬ, ಜನಾರ್ದನ್ ಸರ್ ಅವರ ಪತ್ನಿ ಇರ್ಬೋದು, ಅವರಿಬ್ಬರು ಮಕ್ಕಳು ಇರ್ಬೋದು, ಈ ಮನೆಯನ್ನ ಒಂದು ರೀತಿಯಾಗಿ ಗುರುಕುಲವನ್ನ ಮಾಡಿದ್ದಾರೆ. ಸರಸ್ವತಿ ಪುತ್ರಿಯರಾಗಿ ಅವರನ್ನ ನಾವು ನೋಡ್ತೀವಿ. ನಾವು ಒಳಗಡೆ ಕೂತ್ಕೊಂಡಾಗ ನೋಡಿದೆ, ಒಂಥರ ಏನೋ ಒಂಥರ ಒಳ್ಳೆ ವೈಬ್ರೇಷನ್ ಸಿಕ್ತಿತ್ತು. ಯಾಕೆಂದ್ರೆ ಇದು ಮನೆಯಲ್ಲಿ ನಡೆದಂತಕ್ಕಂಥ ಈ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳು. ಇದರಿಂದ ಮಕ್ಕಳು ನಾವು ಬಂದಾಗ ಒಂದು ಮಕ್ಕಳು, ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರು, ನೋಡಿದ್ವಿ. ಅವ್ರು ನಮಸ್ಕಾರ ಮಾಡೋದಿರ್ಬೋದು, ಸಂಸ್ಕಾರ ಸಂಸ್ಕೃತಿಯನ್ನ ಏನಾದ್ರೂ ಉಳಿಸ್ತಾ ಇದ್ದಾರೆ ಅಂತ ಅಂದ್ರೆ ಈ ರೀತಿಯ ಗುರುಗಳಿಂದ ನಾವು ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಈ ಕಲೆಯಿಂದ ನಮ್ಮ ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ತಬಲಾ ಇರ್ಬೋದು, ಇದರಿಂದ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿದೆ. ಈಗ ತಾನೇ ಸನ್ಮಾನಿಕರಾಗಿ ಸನ್ಮಾನ ಸ್ವೀಕರಿಸಿದಂತ ಮೇಡಮ್ ಅವರು ಮಾತಾಡಿದ್ದಾರೆ. ಹಾಗೆ ನಿಕಟಪೂರ್ವಕ ಅಧ್ಯಕ್ಷರಾದಂತ ಮೈತ್ರಿ ಪಟೇಲ್ ಅವರು ಏನ್ ಹೇಳ್ಬೇಕು ಎಲ್ಲದನ್ನು ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲರೂ ಕಾರ್ಯಕ್ರಮ ವೀಕ್ಷಣೆ ಮಾಡಲು ಕಾಯ್ತಾ ಇದ್ರಿ. 1-2 ನಿಮಿಷ ಶುಭಾಶಯ ಹೇಳ್ತೀನಿ. ಈಗಾಗಲೇ
ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ ಕಾರ್ಯಕ್ರಮವನ್ನು ಈಗಾಗಲೇ 7 ದಿನಗಳ ಕಾಲ ಜನಾರ್ದನ ಸರ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ತುಂಬಾ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿದ್ದೀವಿ. 1 ದಿನ 2 ದಿನ ಕಾರ್ಯಕ್ರಮ ಮಾಡೋದೇ ಕಷ್ಟ. ಅಂತದ್ರಲ್ಲಿ ಇವತ್ತು 7 ದಿನ ಕಾರ್ಯಕ್ರಮ ಮಾಡುತ್ತಾರೆ ಅಂದ್ರೆ ನಿಜಕ್ಕೂ ಅವರಿಗೆ ಆ ಮಾಗಣಪತಿ ಮಾರಿಕಾಂಬೆ ಆಶೀರ್ವಾದದಲ್ಲಿ. ಇನ್ನು ಸಾಗರದಲ್ಲಿ ನಾನು ನೋಡಿದಂಗೆ ಅವರ ಒಂದು ಏನು ನಾಟ್ಯ ತರಂಗ ಟ್ರಸ್ಟ್ ಇಂದ ಮಾಡ್ತಾ ಇದ್ದ ಪ್ರತಿ ವರ್ಷ ಕಾರ್ಯಕ್ರಮ ಅದು ನಿಜಕ್ಕೂ ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.